ನಮಸ್ತೆ. ನೆಮ್ಮದಿ ಖುಷಿಯಾಗಿರಲು ಇದೊಂದೇ ಹಾದಿ ಬರ್ದಿರೋದು ಪದಚಿನ್ನ ಅವರು. ಬನ್ನಿ ಸೇಮ್ ಚಾಪ್ಟರ್ ಕಂಟಿನ್ಯೂ ಮಾಡೋಣ. ವಿಳಾಸ ಯಾವುದು? ಮೊದಲನೇ ದಿನ ಅಲೆಕ್ಸಾಂಡರ್ ಬಗ್ಗೆ ತಿಳ್ಕೊಂಡ್ವಿ, ಎರಡನೇ ದಿನ ಸಿದ್ಧಾರ್ಥ ಬುದ್ಧನ ಬಗ್ಗೆ ತಿಳ್ಕೊಂಡ್ವಿ. ಸೊ ಇವತ್ತು ನಾವು ಇನ್ನೊಂದು ಕತೆ ಬಗ್ಗೆ ಹೋಗ್ತಾ ಇದೀವಿ, ಅಂದ್ರೆ ಕಂಟಿನ್ಯೂ ಹೋಗ್ತಾ ಇದೀವಿ, ಕತೆ ಅಲ್ಲ. ಓಕೆ, ಈಗ ಯುವಕನಿಗೆ ತನ್ನ ಎಳೆ ವಯಸ್ಸಿನಲ್ಲಿ ಅಜ್ಜ ಹೇಳಿದ ಕತೆಗಳು ಇದು. ಈ ಯುವಕನೇ ಈ ಕಥೆಯ ನಾಯಕ ಅಂತ ಇಮ್ಯಾಜಿನೇಷನ್ ಮಾಡ್ಕೊಳ್ತಾ ಇದ್ದ ಆ ಹುಡುಗ. ಹಂಗೆ ಕತೆ ಹೇಳ್ಬೇಕಾದ್ರೆ ಮಕ್ಕಳುಗಳು ವಿಜುವಲೈಸ್ ಮಾಡ್ಕೊಳ್ತಾರೆ. ಅದಕ್ಕೆ ನಾವು ಕಥೆಯಲ್ಲಿ ಯಾವಾಗ್ಲೂ ಪಾಸಿಟಿವ್ ಕತೆಗಳು ಹೇಳ್ಬೇಕು. ಆ ಹೀರೋ ಗೆಲ್ಲೋ ಕತೆಗಳು, ಆ ಹೀರೋ ಪ್ರಾಬ್ಲಮ್ಸ್ನ ಫೇಸ್ ಮಾಡೋ ಕತೆಗಳು, ಆ ಹೀರೋ ಸಕ್ಸಸ್ ಆಗೋ ಕತೆಗಳು, ಆ ಹೀರೋ ಶಾಂತಿಯಿಂದ ಇರೋ ಕತೆಗಳು, ಈ ಥರದ್ದೇ ನಾವು ಹೇಳ್ಬೇಕು. ಯಾಕಂದ್ರೆ ಹೀರೋ ಅಥವಾ ಹೀರೋಯಿನ್, ನಿಮ್ಮ ಮಗಳು ನಿಮ್ಮ ಮಗ ಯಾರು ಇರ್ತಾರೆ, ಕತೆ ಚೇಂಜ್ ಮಾಡ್ಕೊಂಬಿಡಿ, ನಾನು ಮಾಡ್ತೀನಿ, ಅದಕ್ಕೆ ಹೇಳಿದ್ದು. ಅಂದ್ರೆ ಆ ಕಥೆಯಲ್ಲಿ ಹೀರೋ ಸಕ್ಸಸ್ ಆಗ್ತಿದ್ದಾರೆ ಅಂದ್ರೆ ನಾನು ಹುಡುಗ ಆಗಿರೋದ್ರಿಂದ ಹೀರೋ ಕತೆ, ಹುಡುಗಿ ಸಕ್ಸಸ್ ಆಗ್ತಾರೆ ಅಂದ್ರೆ ಅಲ್ಲಿ ನಾನು ಹೀರೋ ಕತೆ ತೋರಿಸ್ತೀನಿ, ಅಂದ್ರೆ ಅವ್ನ್ ವಿಜುವಲೈಸ್ ಆಗ್ಬೇಕು ಅಂತ ಒಂದು. ಎರಡನೇದು, ಆ ಕಥೆಯಲ್ಲಿ ನೆಗೆಟಿವೇ ಇರಲಿ, ಆಯ್ತಾ, ಅದನ್ನ ನಾನು ಪಾಸಿಟಿವ್ ಆಗಿ ತಿಳಿಸ್ಕೊಂಡ್ಬಿಟ್ಟು ಹಂಗೇನಾಯ್ತು ಗೊತ್ತಾ ಅಂತ ಹೊಸ ಕತೆ ಸೃಷ್ಟಿ ಮಾಡ್ಬಿಡ್ತೀನಿ. ಅಂದ್ರೆ ಅವ್ನ ಥಾಟ್ ಅಲ್ಲಿ ಹಂಗೆ ಕೂರ್ಲಿ ಅಂತ. ಬಿಕಾಸ್ ಪ್ರಪಂಚಕ್ಕೆ ಹೊರಗಡೆ ಹೋದಾಗ ಅವನಿಗೆ ಸರಿ ತಪ್ಪು ಎಲ್ಲ ಗೊತ್ತಾಗುತ್ತೆ, ಆದ್ರೆ ಅವನೊಳಗಡೆ ಯಾವುದು ಆಳವಾಗಿ ಕೂತಿದೆ ಅಲ್ಲ, ಅದನ್ನ ಅವ್ರು ಸೆಲೆಕ್ಟ್ ಮಾಡ್ಕೊಳ್ತಾರೆ, ಅಥವಾ ಅದು ಯಾವತ್ತೂ ಅವ್ರಿಗೆ ಸಪೋರ್ಟ್ ಆಗುತ್ತೆ. ಸೊ ಹಾಗಾಗಿ ನಾವು ಫೀಡ್ ಮಾಡೋದು ನಮ್ಮ ಕರ್ತವ್ಯ, ಮಿಕ್ಕಿದ ಅವ್ರ ಲೈಫ್, ಆಯ್ತಾ. ಸೊ ಇದೇ ತರ ಆ ಹುಡುಗಂಗೆ ನಾನೇ ಹೀರೋ ಅಂತ ಇಮ್ಯಾಜಿನ್ ಮಾಡ್ಕೊತಾ ಇದ್ದ. ಇವನು ನಾಯಕ ಎಂದೇ ಕರೆಯೋಣ. ಇವುಗಳ ಸಾರಾಂಶ ಏನಂದ್ರೆ, ಈ ರಾಜನ ಬಳಿ ಸಕಲ ಐಶ್ವರ್ಯ, ಕೇಳದ್ದನ್ನು ತಂದು ಕೊಡುವ ಸೇವಕರು, ಆಳ್ವಿಕೆ ನಡೆಸಲು ಅದೆಷ್ಟೋ ರಾಜ್ಯಗಳು ಎಲ್ಲವೂ ಇತ್ತು. ಒಂದು ಲೆಕ್ಕದಲ್ಲಿ ಗಮನಿಸಿದ್ರೆ ಇಡೀ ಪ್ರಪಂಚಕ್ಕೆ ದೊರೆ ಆಗಿದ್ದ. ಆದ್ರೆ ಕೊನೆಯಲ್ಲಿ ಆತನಿಗೆ ಅವೆಲ್ಲ ಇದ್ದರೂ ನೆಮ್ಮದಿ ಎಂಬುದು ಹುಡುಕುವ ತವಕ ಹೆಚ್ಚಾಗಿತ್ತು. ನೆಮ್ಮದಿ ಒಂದು ತನ್ನ ಬಳಿ ಇಲ್ಲ ಎಂಬ ಅರಿವು ಮೂಡಿದಾಗ, ನೆರೆ ರಾಜ್ಯಗಳೊಂದಿಗೆ ಯುದ್ಧ ಮಾಡಿ ಗೆದ್ದಾಗ ಆದ ಸಂತೋಷವೆಲ್ಲ ಕಳೆದೋಯ್ತು. ಇಷ್ಟೊಂದು ಸಂಪಾದನೆ ಮಾಡಿದ್ದು ಆ ಗರ್ವ ಏನಿತ್ತು ಅದು ಇಳ್ದೋಯ್ತು. ಆ ರಾಜನಿಗೆ ಗಳಿಸಿದ್ದ ಎಲ್ಲವನ್ನೂ ತೊರೆದು ನೆಮ್ಮದಿಯನ್ನು ಹುಡುಕುವ ಮನಸ್ಸಾಯಿತು. ನೆಮ್ಮದಿ ಒಂದು ಸಿಕ್ಕಾಗ ಉಳಿದೆಲ್ಲವೂ ಸಿಕ್ಕರೂ ಸಿಗದಿದ್ದರೂ ಏನೂ ವ್ಯತ್ಯಾಸ ಇಲ್ಲ ಅನ್ನಿಸ್ತು. ಅಜ್ಜ ಈ ಮಾತುಗಳನ್ನು ಹೇಳುವಾಗ ಆ ಹುಡುಗನ ಮನಸ್ಸಿನಲ್ಲಿ ನೆಮ್ಮದಿ ಎಂಬುದು ಎಲ್ಲಿ ಹುಡುಕುವುದು, ಅದನ್ನು ಪಡೆಯುವುದು ಎಲ್ಲಿ ಎಂಬುದರ ಬಗ್ಗೆ ಕುತೂಹಲವಿತ್ತು. ಆ ಹುಡುಗ ಬೆಳೆದು ಯುವಕನಾದ, ಕೆಲಸವೂ ಸಿಕ್ತು. ಒಂದು ಶಿಸ್ತುಬದ್ಧ ದಿನಚರಿ ಅವಂದಾಗಿತ್ತು. ಆದರೆ ಆಗಾಗ ಯಾವುದೋ ಒತ್ತಡ, ಟೆನ್ಷನ್, ಮನಸ್ಸಿಗೆ ಕಿರಿಕಿರಿ ಆದಾಗೆಲ್ಲ ಒಂದು ರೀತಿಯ ವಿಚಿತ್ರ ತಳಮಳ ಅವನ ಮನಸ್ಸಲ್ಲಿ ಬರ್ತಿತ್ತು. ಆಗೆಲ್ಲ ತನ್ನ ಅಜ್ಜ ಹೇಳಿದ ಕತೆ ನೆನಪಾಗ್ತಾ ಇತ್ತು. ನೆಮ್ಮದಿಯನ್ನ ಹುಡುಕ್ಬೇಕು ಎನ್ನುವ ಆಸೆ ಅವನಿಗೂ ಹುಡ್ತು. ಆದ್ರೆ ಅದನ್ನ ಹುಡುಕೋದು ಎಲ್ಲಿ ಅನ್ನೋದು ಅವನಿಗೆ ಗೊಂದಲ ಆಗಿತ್ತು. ಆಗಾಗ ಕಾಡುವ ವಿಷಯ ಇದಾಗಿತ್ತು. ಪರಿಹಾರ ಏನು ಎಂದು ಹುಡುಕಿಕೊಂಡು ಹೋಗಲು ಅವನ ಜೀವನದಲ್ಲಿ ಅವನ ಅಜ್ಜ ಇರಲಿಲ್ಲ. ಜಗತ್ತಿಗೆ ವಿದಾಯ ಹೇಳಿದ್ರು. ಉಳಿದವರಲ್ಲಿ ಮುಕ್ತವಾಗಿ ಮಾತಾಡುವಷ್ಟು ಇವ್ರಿಗೆ, ಎಲ್ಲರ ಜೊತೆ ಮಾತಾಡುವಷ್ಟು ಇವರು ಇರಲಿಲ್ಲ. ಸಂಕೋಚದ ಸ್ವಭಾವ ಇವ್ರದಿತ್ತು. ಒಂದು ರಾತ್ರಿ ಇದೇ ಪ್ರಶ್ನೆ ಅವನನ್ನು ಕೂಡ ತೀವ್ರವಾಗಿ ಕಾಡಕ್ಕೆ ಸ್ಟಾರ್ಟ್ ಆಯ್ತು. ಇವಾಗಿನ ಜನರೇಷನ್ ಸೇಮ್ ಕ್ವೆಶನ್. ಸೊ ಏನಾಯ್ತು, ತನ್ನ ಬೈಕನ್ನು ಹತ್ತಿ ಹೊರಟ್ರು. ಬುದ್ಧ ಆಗಕ್ಕೆ ಬೈಕ್ ತಗೊಂಡು ಹೋಗ್ಬಿಟ್ರು, ಆಯ್ತಾ. ಇದಕ್ಕೆ ಸರಿಯಾಗಿ ಕತೆ ಹೇಳಬೇಕು ಅನ್ನೋದು ಚಿಕ್ಕದ್ರಲ್ಲಿ ಕರೆಕ್ಟಾಗಿ ಹೇಳಬೇಕು. ಅವನಷ್ಟೆಲ್ಲ ಹುಡ್ಕೊಂಡು ಹೋದ್ನಲ್ಲ, ಆ ನಿಮ್ದು ಎಲ್ಲಿತ್ತು ಹೇಳು ಅಂತ ಕೇಳಿದ್ರೆ, ನನ್ನೊಳಗಡೆ, ನಿನ್ನೊಳಗಡೆನೇ ಇದೆ, ಅದಕ್ಕೇನೇನು ಮಾಡಬೇಕು ಹೇಳು ಅಂತನೂ ಆ ತಾತ ಒಳ್ಳೆ ಕತೆ ಹೇಳಿದಿದ್ರೆ ಮಗನಿಗೆ, ಪಾಪ ಆ ಹುಡುಗ ಹುಡ್ಕೊಂಡು ಹೋಗೋ ತಪ್ತಾ ಇತ್ತು ಅಲ್ವಾ. ಸೊ ಅವನು ಬೈಕ್ ತಗೊಂಡು ಹುಡ್ಕೊಂಡು ಹೋದ. ನೆಮ್ಮದಿ ಬೇಕು ಅಂದರೆ ಮಾಡುತ್ತಿದ್ದ ಕೆಲಸ, ಇರುವ ವಾತಾವರಣ ಎಲ್ಲ ಬಿಡಬೇಕು ಅಂತ ಅವನಿಗೆ ಅನಿಸ್ಬಿಡ್ತು. ನಾವು ಇದ್ದಲ್ಲಿ ನೆಮ್ಮದಿ ಇರಲ್ಲ, ಅದನ್ನು ಮತ್ತೊಂದು ಕಡೆ ಹುಡುಕ್ಬೇಕು ಅಂದ್ಕೊಂಡು ಅವನು ನಿರ್ಧಾರ ಮಾಡಿಬಿಟ್ಟ. ನೋಡಿದ್ರಾ ಹಿಂಗೆ ರಾಂಗ್ ಬ್ಲೂ ಪ್ರಿಂಟ್. ಹಾಗೆ ಹೋಗುವಾಗ ಆ ಯುವಕನ ಮನಸ್ಸಿನಲ್ಲಿದ್ದ ಅನೇಕ ಗೊಂದಲಗಳಿಗೆ ಮತ್ತೊಂದು ಹೊಸ ಸಮಸ್ಯೆ ಸೇರ್ಕೊಳ್ತು. ಅದೇನು ಅಂದರೆ ನೆನಪಾಯ್ತು, ಅದು ಕೂಡ ಅವನ ಅಜ್ಜ ಹೇಳಿದ ಇನ್ನೊಂದು ರಾಜನ ಕತೆ. ತನ್ನ ಚಿಕ್ಕ ವಯಸ್ಸಿನಲ್ಲೇ ಅಜ್ಜನ ಕತೆಗಳನ್ನು ಕೇಳ್ತಾ ಬೆಳೆದವನಿಗೆ ಆಗೆಲ್ಲ ಅದೊಂದು ಸುಂದರ ಕಲ್ಪನಾ ಲೋಕ ಅಂತ ಇತ್ತು. ಆದ್ರೆ ಅವನು ಬೆಳೆದ ಮೇಲೆ ಸಮಾಜದಲ್ಲಿ ಜವಾಬ್ದಾರಿಯುತ ಮನುಷ್ಯನಾಗಿ ಬದುಕ್ತಿದ್ದಾಗ ಈ ಕತೆಗಳೆಲ್ಲ ಬೇರೆ ಬೇರೆ ರೀತಿಯಲ್ಲೇ ಅವನಿಗೆ ಇಂಪ್ಯಾಕ್ಟ್ ಆಗ್ತಾ ಇದೆ. ಅವನಿಗೆ ಗೊತ್ತಾಗ್ತಾ ಇಲ್ಲ. ಅವಾಗೆಲ್ಲ ಅದೊಂದು ಕತೆ, ಓ ಸೂಪರ್ ಅಂತ ಇಮ್ಯಾಜಿನೇಷನ್ ಮಾಡ್ಕೊಂಡ್ಬಿಟ್ಟ. ಈಗ ಅದೆಲ್ಲ ಅವನಿಗೆ ಪರಿಣಾಮ ಬೇರೆ ತರನೇ ಆಗ್ತಾ ಇದೆ, ನೆನಪಾಗಿ ಕಾಡ್ತಾ ಇದೆ. ಬೆಂಗಳೂರಿನ ಹೊರವಲಯದ ತಂಗಾಳಿಯಲ್ಲಿ ಹೋಗುವಾಗಲೂ ಒಂದು ರೀತಿಯ ಸೆಕೆ ಅವನಿಗಾಗ್ತಾ ಇತ್ತು. ಅಂದ್ರೆ ಬೆಂಗಳೂರಿಂದ ದೂರ ಹೋಗಿ ಆರಾಮಾಗಿ ಹೋದ್ರೂ ಕೂಡ, ತಂಗಾಳಿಯಲ್ಲಿ ನಡೀತಾ ಇದ್ರು ಕೂಡ ಅವನಿಗೆ ಮಾತ್ರ ಅದು ಸೆಕೆ ಆಗ್ತಾ ಇದೆ ಅವನಿಗೆ. ಸೊ ನೆಮ್ಮದಿಯನ್ನ ಹುಡುಕಿಕೊಂಡು ಹೋಗುವುದಾದರೂ ಎಲ್ಲಿಗೆ? ಅಲೆಕ್ಸಾಂಡರ್ ಅಥವಾ ಸಿದ್ಧಾರ್ಥ ಇಬ್ಬರು ತಮ್ಮ ರಾಜ್ಯವನ್ನು ಸುಲಭವಾಗಿ ತೊರೆದು ಹೊರಟುಬಿಟ್ರು. ಆದ್ರೆ ಆ ರಾಜರುಗಳ ಕಾಲನೇ ಬೇರೆ.
ನನ್ನ ಸಮಯನೇ ಬೇರೆ. ಹೀಗಿರುವಾಗ ಅದೇ ದಾರಿಯನ್ನ ನಾನು ಅನುಸರಿಸೋಕೆ ಸಾಧ್ಯನಾ ಅಂತ ಮತ್ತೆ ಒಂದು ಪ್ರಶ್ನೆ ಬಂತು. ಸಾಧ್ಯವಾಗೋದಾದ್ರೆ ಏನೆಲ್ಲ ಪರಿಣಾಮಗಳು ಎದುರಿಸ್ಬೇಕಾಗತ್ತೆ, ಇನ್ ಕೇಸ್ ಸಾಧ್ಯ ಆದರೆ ಏನೆಲ್ಲ ನಾನು ಫೇಸ್ ಮಾಡಬೇಕಾಗತ್ತೆ, ಅಷ್ಟಕ್ಕೂ ಹೀಗೆ ತ್ಯಜಿಸಿ ನೆಮ್ಮದಿಯನ್ನ ಹುಡುಕೊಂಡು ಹೋಗುವುದು ಒಂದೇ ಮಾರ್ಗನ? ಹಾಗಿದ್ರೆ ಅಜ್ಜ ಹೇಳಿದ ಆ ಇನ್ನೊಬ್ಬ ರಾಜನ ಕಥೆಯಲ್ಲಿ ಬೇರೆದೇ ಇನ್ನೊಂದೇನೋ ಪಾಠ ಇತ್ತಲ್ಲ ಅಂತ ಅವನಿಗೆ ರಿಯಲೈಸ್ ಆಯಿತು, ನೆನಪಾಯಿತು. ಅನ್ಕೊಂಡು ಬೈಕ್ನ ಓಡಿಸ್ತಿದ್ದವನು ಒಂದು ಟೀ ಅಂಗಡಿ ಬಳಿ ಗಾಡಿಯನ್ನ ನಿಲ್ಲಿಸಿ ನಿಂತ್ಕೊಂಡ. ಮಧ್ಯರಾತ್ರಿ ಆಗಿತ್ತು, ಚಳಿ ಇತ್ತು. ಒಂದು ಬಿಸಿ ಬಿಸಿ ಟೀ ಕುಡಿಯೋ ಸಂದರ್ಭದಲ್ಲಿ ಅವನಿಗೆ ತನ್ನ ಅಜ್ಜ ಹೇಳಿದ ಇನ್ನೊಂದು ಕತೆ ನೆನಪಾಯಿತು. ಹಿಂಗೆ ನಮಗೂ ನೋಡಿ, ಈಗ ಅಲೆಕ್ಸಾಂಡರ್ ಬಗ್ಗೆ, ಬುದ್ಧನ ಬಗ್ಗೆ ನನಗೂ ನಮ್ಮ ಸ್ಕೂಲಲ್ಲಿ ನಮ್ಮ ಟೀಚರ್ಸ್, ನಮ್ಮ ಪೇರೆಂಟ್ಸ್, ನಮ್ಮ ಸುತ್ತಮುತ್ತ ಕೇಳಿರೋ ಕತೆ ಪ್ರಕಾರ ನನಗೂ ತಲೆಯಲ್ಲಿತ್ತು. ನೋಡಿದ್ರ ಎಲ್ಲ ಹಿಂಗೆ ಅಲೆಕ್ಸಾಂಡರ್ ಎಲ್ಲ ಗೆದ್ದ, ಏನು ಪ್ರಯೋಜನ ಅಂತ ನನಗೂ ಗೊತ್ತಿತ್ತು. ಬುದ್ಧ ನೋಡಿದ್ರ, ಬುದ್ಧನೇ ಹೇಳಿದರೆ ನೆಮ್ಮದಿ ಮುಖ್ಯ ಅಂತ. ಇವೆರಡು ರಾಂಗ್ ಬ್ಲೂ ಪ್ರಿಂಟ್ ಹಾಕೊಂಡ್ಬಿಟ್ಟು ನಾನು ಕೂಡ ಎಲ್ಲವನ್ನು ಬಿಟ್ಟು ಬರೀ ನೆಮ್ಮದಿ ಮಾತ್ರ ಅಂತ ಕುತ್ಕೊಳ್ಳೋದು. ಆಮೇಲೆ ಅಯ್ಯೋ ನೆಮ್ಮದಿನೂ ಇಲ್ಲ, ಯಾಕಂದ್ರೆ ಏನೂ ಇಲ್ವಲ್ಲ, ಏನೂ ಇಲ್ಲ, ಈ ಕಡೆ ನೆಮ್ಮದಿ ಇಲ್ಲ, ಈ ಕಡೆ ನೆಮ್ಮದಿ ಇಲ್ಲ, ಇಲ್ಲಿ ಏನೂ ಇಲ್ಲ. ಈ ಕನ್ಫ್ಯೂಷನ್ಸ್ ಅಲ್ಲಿ ನನಗೂ ಒಳಗಡೆ ಸಾಕಷ್ಟು ತಳಮಳಗಳು ನನಗೂ ಬಂದಿದೆ. ಅಫ್ಕೋರ್ಸ್ ನಿಮಗೂ ಬಂದಿರುತ್ತೆ. ಆದರೆ ನಿಮ್ಗದು ಬಂದಿದ್ಯಾ, ಇದು ಅದೇನಾ ಅಂತ ನಿಮಗೆ ಗೊತ್ತಾಗಿರಲ್ಲ. ಇವಾಗ ನಾ ಹೇಳ್ಬೇಕಾರೆ ಅನ್ಸುತ್ತೆ, ಹೌದಲ್ವಾ ನನಗೂ ಈ ಥರ ಬಂದಿತ್ತು ಅಂತ ಅಲ್ವಾ. ಸೊ ಹಾಗೇನ. ಆದರೆ ಇವತ್ತು ನಾವು ಮೊನ್ನೆ ಎಲ್ಲ ಅಲೆಕ್ಸಾಂಡರ್ ಬಗ್ಗೆ, ಬುದ್ಧನ ಬಗ್ಗೆ ಒಂದು ಡಿಫ್ರೆಂಟ್ ವ್ಯೂ ಪಾಯಿಂಟ್ನ ಅರ್ಥ ಮಾಡ್ಕೊಂಡ್ವಿ. ಈ ಥರ ನಮಗೆ ಚಿಕ್ಕ ವಯಸ್ಸಲ್ಲೇ ಹೇಳಿದ್ದಿದ್ರೆ ನಮಗೆ ಇಷ್ಟೆಲ್ಲ ಗೊಂದಲಗಳಿರ್ತಾ ಇರಲಿಲ್ಲ ಅಲ್ವಾ. ಹಾಗಿದ್ರೆ ಇವ್ರಿಗೆ ನೆನಪಾದ ಇನ್ನೊಂದು ಕತೆ ಯಾವುದು? ಈ ಗೊಂದಲಗಳಿಗೆ ಆ ಕತೆ ಉತ್ತರ ಕೊಡ್ತಾ, ಆ ಕತೆ ನಿಜವಾಗ್ಲೂ ನಮಗೆ ಇನ್ನೊಂದು ವ್ಯೂ ಪಾಯಿಂಟ್ನ ಅರ್ಥ ಮಾಡಿಸತ್ತಾ ಅನ್ನೋದನ್ನು ನಾಳಿನ ಎಪಿಸೋಡಲ್ಲಿ ನೋಡೋಣ. ಸೊ ನಿಮ್ಮಲ್ಲೂ ಗೊಂದಲಗಳಿದ್ದರೆ, ನೀವು ನೆಮ್ಮದಿನ ಹುಡ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡು ಎಲ್ಲೆಲ್ಲಿ ಹೋಗಿದ್ರಿ? ಸಿಗ್ತಾ ಹೋಗಿದ್ದ ಕಡೆ ನೆಮ್ಮದಿ? ಆಮೇಲೆ ಏನಾದರೂ ರಿಯಲೈಸ್ ಆಯಿತಾ ಎಲ್ಲಿದೆ ನೆಮ್ಮದಿ ಅಂತ? ಈಗ ಎಲ್ಲಿದೆ ಅಂತ ಗೊತ್ತಾಯ್ತಾ? ಅದನ್ನು ಪಡ್ಕೊಳ್ಳೋದು ಹೇಗೆ ಅಂತ ಗೊತ್ತಾ? ಅದನ್ನು ಹೇಗೆ ನಾವು ಅನುಭವಿಸ್ಬೇಕು ಅಂತ ಗೊತ್ತಾ? ಗೊತ್ತಿದ್ರೆ ಎಲ್ಲಿದೆ, ಎಲ್ಲಿ ಸಿಕ್ತು, ಯಾವಾಗ ನೋಡ್ಕೊಂಡ್ರಿ ಅದನ್ನು ಕಮೆಂಟ್ ಮಾಡಿ. ಆ್ಯಂಡ್ ಡೆಫಿನೆಟ್ಲಿ ನಿಮಗೆ ಗೊತ್ತಾಗುತ್ತೆ ಆ ನೆಮ್ಮದಿಯ ವಿಳಾಸ ಯಾವುದು ಅಂತ. ಸೊ ಚಾಪ್ಟರ್ ಹೆಸರೇ ವಿಳಾಸ ಯಾವುದು. ನಾಳೆ ಈ ಕಥೆಯನ್ನು ಕಂಟಿನ್ಯೂ ಮಾಡೋಣ. ಆ ಇನ್ನೊಂದು ರಾಜನ ಕತೆ ಯಾವುದು ಅಂತ ನಾಳಿನ ಎಪಿಸೋಡಲ್ಲಿ ತಿಳ್ಕೊಳ್ಳೋಣ. ಥ್ಯಾಂಕ್ ಯು.